ರಾತ್ರಿ ನಮಗೆ 9:45ಗೆ ನಮಗೆ ಮೆಸೇಜ್ ಸಿಕ್ತು. ಆ ಸಂದರ್ಭದಲ್ಲಿ ನಮ್ಮ ಬೆಳಗಾವಿಯಿಂದ ಫೈರ್ ಟೆಂಡರ್ಸ್ 2 ವೆಹಿಕಲ್ಸ್ ಬಂದಿದೆ. ನಂತರದಲ್ಲಿ ನಾವು ಖಾನಾಪುರದಿಂದ ಮತ್ತು ಹತ್ತರಗಿಯಿಂದ ಬೈಲೊಂಗಲಿಂದ ಎಲ್ಲ ವೆಹಿಕಲ್ಸ್ ಬರ್ತಿದ್ದೀವಿ. ಜೊತೆಗೆ ನೈಬರ್ ಡಿಸ್ಟ್ರಿಕ್ಟ್ ಬಾಗಲಕೋಟೆ ಮತ್ತು ಹುಬ್ಬಳ್ಳಿ ಧಾರವಾಡ ಫೈರ್ ಸ್ಟೇಷನ್ ಸಹ ವೆಹಿಕಲ್ ಕೊಟ್ಟು ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಎಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಎಷ್ಟು ವಾಹನಗಳು? 8 ವಾಹನಗಳಿದೆ. ಅರೌಂಡ್ 100 ಮೆಂಬರ್ಸು ನಾವು ನಮ್ಮ ಫೈರ್ ಸ್ಟಾಫ್ ಇದ್ದಾರೆ. ಜೊತೆಗೆ SDRF ಟೀಮ್ ಒಂದನ್ನು ಸಹ ನಾವು ಕರ್ಕೊಂಡಿದ್ದೀವಿ. ಇಡೀ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೂ ಕೂಡ ಹತೋಟಿಗೆ ಬರ್ತಿಲ್ಲ. ಇನ್ನೂ ಎಲ್ಲಿವರೆಗೆ ನಡಿಬೇಕು? ಇದು ಎಲ್ಲಿವರೆಗೆ ಅಂತ ಹೇಳಲಿಕ್ಕೆ ಬರೋಲ್ಲ. ಕಾರಣ ಯಾಕಂತ ಹೇಳಿದ್ರೆ ಇದು ವೈರಿಂಗ್ ಕೇಬಲ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ನಂತರ ಅಡೆಸಿವ್ ಟೇಪ್ಸ್ಗಳಿಗಿರ್ತಕ್ಕಂಥದ್ದು, ಇದು ಆಯಿಲ್ ಬೇಸ್ಡ್ ಸ್ವಲ್ಪ ಇರ್ತದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಎಷ್ಟು ನೀರು ಹಾಕಿದ್ರು ಸಾಕಾಗ್ದು. ರಾತ್ರಿನೂ ಸಹ ನಾವು ಫೋಮನ್ನು ಹಾಕಿಬಿಟ್ಟು ಬೆಂಕಿಯನ್ನು ನಂಬಿಸಿದ್ವಿ. ಬಟ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದ್ದರಿಂದ ಈ ಬಿಲ್ಡಿಂಗ್ ಕೊಲ್ಯಾಪ್ಸಲ್ಲಿ ಆದಾಗ ಈ ಸಂದಿನಲ್ಲಿ ಸಹ ಈ ಬೆಂಕಿ ಇರ್ತದೆ. ಆ ಸ್ಪಾಟಿಗೆ ಹೋಗಿ ರೀಚ್ ಆಗೋದಿಲ್ಲ ಕೆಲವು ಟೈಮ್. ಒಳಗಡೆ ಯಾರಾದರೂ ಇದ್ದಾರೆ ಅನ್ನೋ ಒಂದು ಮಾಹಿತಿ ಏನಾದರೂ ಸಿಕ್ಕಿದೆ? ಮಾಹಿತಿ ಒಳಗಡೆ ಇದ್ದಾರೆ ಅನ್ನೋಂಥ ಮಾಹಿತಿ ಏನಂತದ್ದೇನು ಇಲ್ಲ. ಬಟ್ ಯಾರು ಇಲ್ಲ ಅನಿಸ್ತಾ ಇದೆ. ಬಟ್ ಏನೋ ಒಂದು ಮಾತ್ರ ನಮಗೆ ಡೌಟ್ ಬರ್ತಾ ಇದೆ, ಒಬ್ರು ಇದ್ದಾರೆ ಅಂತೇಳಿ ಡೌಟ್ ಬರ್ತಾ ಇದೆ. ಒಳಗಡೆ ಟೈಮ್ ಸಿಗುತ್ತೆ ಒಳಗಡೆ ಅಂದ್ರೆ ಅಲ್ಲಿ ಏನು ಒಳಗಡೆ ವ್ಯಕ್ತಿ ಇದ್ದಾರೆ, ಲಿಫ್ಟ್ ಏನಿದೆ ಅಲ್ಲಿವರೆಗೆ ಹೋಗೋಕೆ ಇನ್ನೂ ಟೈಮ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ಇದನ್ನೆಲ್ಲ ಸೆಗ್ರಿಗೇಷನ್ ಮಾಡಿಬಿಟ್ಟು ತೆಗೆದು ಹಾಕಿದ್ಮೇಲೆ ಆ ಜಾಗಕ್ಕೆ ಹೋಗ್ಬೇಕಾಗ್ತದೆ. ಆಗಬಹುದು, ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.